ಭವಿಷ್ಯದ ಬುನಾದಿಗೆ ಗಿಡ ನೆಡೋಣ, ವನ ಮಹೋತ್ಸವದಲ್ಲಿ ಒಂದಾಗೋಣ, ಅರಣ್ಯನ ಬೆಂಕಿಯಿಂದ ರಕ್ಷಿಸೋಣ, ದೇಶ ಕಾಯೋಣ. ಪ್ಲೀಸ್ ಸೇ ನೋ ಟು NWPP ಬ್ಯಾಗ್ಸ್. ಬನ್ನಿ ನಾವುಗಳು ಕೈ ಜೋಡಿಸೋಣ. ನೀವು ಕೂಡ ಪ್ರಾಣಿಗಳನ್ನ ಸಾಕಂಗ್ ಮಾಡ್ಬೋದು. ನಿಮ್ ಮೃಗಗಳನ್ನ ಬೆಳೆಸೋದಕ್ಕೆ ನಾವೆಲ್ಲರೂ ಒಂದಾಗೋಣ. ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡ್ ಇಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ. ನಮ್ಮ ಮನೆ ಸುತ್ತಮುತ್ತ ನಾವು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ನಮ್ಮ ದೇಶದಾಗ್ಲಿ ನಮ್ಮ ಪ್ರಪಂಚದಲ್ಲಾಗ್ಲಿ ಈ ಪ್ಲಾಸ್ಟಿಕ್ ಅನ್ನೋ ಭೂತನ ತ್ಯಜಿಸೋಣ. ಬನ್ನಿ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ನಿಮ್ಮ ಹೊಲದಲ್ಲಿ ನೀವು ಬೆಳೆದ ಬೆಳೆನ ನೀವೇ ಒಂದು ಫೋಟೋ ತೆಗೆದು ಅದನ್ನ ಈ ಆಪ್ ಮುಖಾಂತರ ಅಪ್ಲೋಡ್ ಮಾಡಿ ಬೆಳೆಗೆ ನೀವೇ ಸಮೀಕ್ಷೆ ಮಾಡಿ. ಸಿರಿಧಾನ್ಯನ ಬೆಳೆಯೋದಕ್ಕೆ ನಿಮಗೆ ಒಳ್ಳೆ ಫಲವತ್ತಾದ ಭೂಮಿ ಬೇಕಾಗಿಲ್ಲ, ತುಂಬಾ ನೀರು ಬೇಕಾಗಿಲ್ಲ. ಹಾಗೇನೆಲ್ಲ ನಮ್ಮ ರೈತರು ತುಂಬಾ ಕಡಿಮೆ ಖರ್ಚಲ್ಲಿ ಈ ಧಾನ್ಯನ ಬೆಳಿಬಹುದು. ಅಂದ್ರೆ ಎಲ್ರಿಗೂ ಆಕ್ಚುಲಿ IPL ಸ್ಟಾರ್ಟ್ ಆಗಿದ ತಕ್ಷಣ ಬೆಟ್ಟಿಂಗ್ ಮೇಲೆ ಸಿಗ್ತಾರೆ. ಇಲ್ಲಿಂದ ಸಾಲ ಮಾಡಿ ವಸೂಲಿ ಮಾತ್ರ ಸಾಲ ಮಾಡಿದ ತಕ್ಷಣ ನಾವು ತೀರಿಸ್ಕೊಡ್ಬೋದು. ಇದೆಲ್ಲ ಇದೆ. ಆದ್ರಿಂದ ದಯವಿಟ್ಟು IPL ನ ಒಂದು ಮ್ಯಾಚ್ ತರ ನೋಡ್ರಿ. ನೀವು ನಿಮ್ಮ ಲೈಫ್ ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಹಾವುಗಳು ನಿಮ್ಮ ಮನೆ ಹತ್ರ ಬಂದಾಗಲಿ ಸಾಯಿಸೋದಾಗಲಿ ದಯವಿಟ್ಟು ಮಾಡಕ್ ಹೋಗ್ಬೇಕು. ಕಾಡಲ್ಲಿ ಒಂದು ಗಂಡುಲಿಗೆ ಕನಿಷ್ಠ ಪಕ್ಷ ಒಂದು 15ರಿಂದ 16 ಸ್ಕ್ವೇರ್ ಕಿಲೋಮೀಟರ್ ಬೇಕು. ಆದ್ರೆ ಇವತ್ತು 5-6 ಸ್ಕ್ವೇರ್ ಕಿಲೋಮೀಟರ್ ಬಂದಿದೆ. ಇನ್ನೊಂದು ಹುಲಿ, ಅದ್ರಲ್ಲಿ ಮತ್ತೊಂದು ಹುಲಿ ಪಕ್ಕದಲ್ಲೇ ಇರ್ತವೆ. ಎಲ್ಲಾ ಕಚ್ಚಾಗ್ತದೆ. ಅದರಲ್ಲಿ ಸಾವು ನೋವುಗಳು ತುಂಬಾ ಜಾಸ್ತಿ ಆಗ್ತದಲ್ಲ. ದಯಮಾಡಿ ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ. ನಿಸ್ವಾರ್ಥವನ್ನು ಪದಕ್ಕೆ ನೀ ನಿದರ್ಶನ ಈಗಾದೆಯ. ಈ ಬಾಳ ಬೆಳಗುವಂಥ ದೀಪ ಎಲ್ಲರಲ್ಲೂ ನೀಮಯ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ. ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಮನುಷ್ಯರಲ್ಲಿ ಮೂಡಿದೆ, ಮಹರ್ಷಿಯಾಗಿ ಸಾಗಿದೆ. ಮನುಷ್ಯರಲ್ಲಿ ಮೂಡಿದೆ, ಮಹರ್ಷಿಯಾಗಿ ಸಾಗಿದೆ.